ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ. ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ, ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು. ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ. ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 9:20ಕ್ಕೆ, ಮರುಪ್ರಸಾರ ಶನಿವಾರ ಮಧ್ಯಾಹ್ನ 3:40ಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಎಲ್ಲರಿಗೂ ನಮಸ್ಕಾರ. ಕಾನೂನು ಮಾಹಿತಿ ಕಾರ್ಯಕ್ರಮಕ್ಕೆ ತಮ್ಮರಿಗೂ ಸುಸ್ವಾಗತ. ನಾನು ಸುಜಾತ ಸಾವಳಗಿ, ವಕೀಲಳು. ಇಂದಿನ ವಿಷಯ ಬಗ್ಗೆ ಹೇಳಬೇಕೆಂದರೆ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ 2019. ಏನಿದು ಗ್ರಾಹಕರ ಹಿತರಕ್ಷಣಾ ಕಾಯ್ದೆ? ಗ್ರಾಹಕ ಅಂದರೆ ಯಾರು? ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ ರಾತ್ರಿ ಮಲಗುವವರೆಗೂ ಅಷ್ಟೊಂದು ವಸ್ತುಗಳನ್ನು ನಾವು ಖರೀದಿ ಮಾಡ್ತೀವಿ. ಒಂದು ತಮಗೆ ಎಕ್ಸಾಂಪಲ್ ಕೊಡಬೇಕಂತಂದರೆ, ಬೆಳಗ್ಗೆ ಹತ್ತಿದ ವಿಭೂತಿ ಇರ್ಬೋದು ಅಥವಾ ಒಂದು ಕಡ್ಡಿ ಪಟಗಣೆ ಇರ್ಬೋದು, ಅದನ್ನು ಹಿಡಿದು ರಾತ್ರಿ ಗುಡ್ ನೈಟ್ವರೆಗೆ. ಫಾರ್ ಎಕ್ಸಾಂಪಲ್, ಇವತ್ತು ಟೂತ್ಪೇಸ್ಟಿಂದ ತೊಗೋತೀವಿ. ನಾವು ಟೂತ್ಪೇಸ್ಟ್ ತೊಗೊಳ್ಬೇಕಾದ್ರೆ ನಾವು ಏನೆಲ್ಲ ನೋಡ್ತೀವಿ ಅದರೊಳಗಡೆ? ಮೊದಲದ್ದು ಅದರದ MRP ಅಂತ ಹೇಳ್ತೀವಿ. MRP ಅಂದರೆ ಅದರೊಳಗೆ 15 ರೂಪಾಯಿ ಅಂತ ಇರುತ್ತೆ ಟೂತ್ಪೇಸ್ಟ್. ಅದಕ್ಕೆ ಅವನೇನು ಹೇಳ್ತಾನೆ, 20% ಫ್ರೀ ಅಂತ ಹೇಳ್ತಾನೆ. ಏನಪ್ಪ 20% ಫ್ರೀ ಕೊಡ್ತಾನೆ ಅವನು? ಆ ಜಾಹೀರಾತು ಏನಾಗುತ್ತೆ, ನಮಗೊಂದು ಆಕರ್ಷಣೆ ಆಗಿ ಆ ವಸ್ತು ನಮ್ಮ ಮನೇಲಿ ಬಂದಿರುತ್ತೆ. ನಾನಾ ರೀತಿ ವಸ್ತುಗಳನ್ನು ನಾವು ಖರೀದಿ ಮಾಡ್ತಾ ಹೋಗಿರ್ತೀವಿ. ಯಾವ ವಸ್ತು ಯಾವಾಗ ಕೊಡ್ತೀವಿ, ಹೇಗೆ ಕೊಡ್ತೀವಿ ಅನ್ನೋದು ನಮಗೊಂದು ಬಹಳ ಜಾಗೃತರಾಗಿ ನಾವೇನು ಮಾಡಬೇಕಾಗುತ್ತೆ, ಈಗಿನ ದಿನದಲ್ಲಿ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ಗ್ರಾಹಕರಿಗೆ ಮಾರುಕಟ್ಟೆಯಲ್ಲಿ ಆಗುತ್ತಿರುವ ವಂಚನೆಗಳು ತಡೆಗಟ್ಟಲು ಸರ್ಕಾರದ ಹಲವಾರು ರೀತಿಯ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಈ ಗ್ರಾಹಕರ ರಕ್ಷಣೆಗೆ ಒಂದು ಸಪ್ರೇಟ್ ಆದ ಕಾನೂನು ಬೇಕಾ? ನಾರ್ಮಲಾಗಿ ಯಾವುದೋ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ನಾವು ನಮ್ಮದು ಫಿರ್ಯಾದಿಯನ್ನು ಕೊಟ್ಟು ಬಿಡ್ತೀವಿ. ಅದೇ ಫಿರ್ಯಾದಿಯನ್ನು ಈ ಗ್ರಾಹಕ ಯಾವುದೇ ಒಂದು ವಸ್ತು ಖರೀದಿ ಮಾಡಿದಾಗ ಅಥವಾ ಅವನಿಗೆ ಅನ್ಯಾಯ ಆದಾಗ ಅಲ್ಲಿ ಅವನು ಕೊಡಲಿಕ್ಕೆ ಸಾಧ್ಯ ಇದೆನಾ? ಇಂಥವೆಲ್ಲಗಳು ನಮಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಇನ್ನೊಂದು ವಿಷಯ ತಮಗೆ ಹೇಳಬೇಕಂತಂದರೆ, ಈಗಿನ ನಮ್ಮ ಸಂಸ್ಕೃತಿಯಲ್ಲಿ ಯಾರೂ ಹೋಗಿ ಅಂಗಡಿಯಲ್ಲಿ ಹೋಗಿ ಖರೀದಿಸುವಂಥದ್ದು ಪ್ರವೃತ್ತಿನ ನಾವು ಕಡಿಮೆ ಮಾಡ್ತಾಯಿದ್ದೀವಿ. ಆನ್ಲೈನನ್ನು ಜಾಸ್ತಿ ನಾವು ಮಾಡ್ತಾಯಿದ್ದೀವಿ. ಇಂಥ ಎಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಗ್ರಾಹಕ ತನ್ನ ಆದ ಅನ್ಯಾಯವನ್ನು ಎಲ್ಲೆಲ್ಲಿ ಹೋಗಿ ದೂರು ಸಲ್ಲಿಸಬೇಕಾಗತ್ತೆ, ಯಾವ ಇದಕ್ಕೆ ಸಲ್ಲಿಸಬೇಕಾಗತ್ತೆ, ಅದನ್ನು ನಾವು ಸ್ವಲ್ಪ ತಮಗೆ ವಿಸ್ತಾರವಾಗಿ ಹೇಳಲು ಪ್ರಯತ್ನ ಮಾಡ್ತಾಯಿದ್ದೀವಿ. ಕೆಲವು ದಿನಗಳ ಹಿಂದೆ ನೀವು ಖರೀದಿಸೋ ಮೊಬೈಲ್ ಫೋನ್ ಇರ್ಬೋದು, ಅಥವಾ ನಿಮಗೆ ತಂದೆ ಕೊಡಿಸಿದ ಶೂಸ್ ಇರ್ಬೋದು, ಮನೆಯಲ್ಲಿರೋ ರೆಫ್ರಿಜರೇಟರ್ ಇರ್ಬೋದು, ತಿನ್ನುವಂಥ ವಸ್ತುಗಳೇ ಇರ್ಬೋದು, ಎಲ್ಲವೂ ನಾವು ಎಲ್ಲಿ ಖರೀದಿಸ್ತೀವಿ? ಮೊದಲು ಅದನ್ನು ಒಂದು ಜಾಹೀರಾತಲ್ಲಿ ನೋಡ್ತೀವಿ. ಆ ಜಾಹೀರಾತದಲ್ಲಿ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಅದನ್ನು ನಮ್ಮ ಮನದಲ್ಲಿ ಅಥವಾ ನಮ್ಮದು ನೆನಪಿನಲ್ಲಿ ಇಟ್ಕೊಂಡು ಅದನ್ನು ಹೋಗಿ ನಾವು ಒಂದು ಅಂಗಡಿಯಲ್ಲಿ ಅದನ್ನು ತರ್ತೀವಿ. ತರುವ ಹೊತ್ತಿನಾಗ ಅಕಸ್ಮಾತ್ ಆ ಒಂದು ಸೋನಿ TV 75 ಇದರದ್ದು ಒಂದು MM ಒಂದು ಸೋನಿ TV ಖರೀದಿ ಮಾಡಿದ್ದೀವಿ. ನಾವು ಖರೀದಿ ಮಾಡಿ 2 ತಿಂಗಳಲ್ಲಿ ಅದು ಚೆನ್ನಾಗಿ ನಡೀತಾ ಇತ್ತು. 2 ತಿಂಗಳ ಆದಮೇಲೆ ಅದಕ್ಕೊಂದು ಯಾವುದೋ ಒಂದು ಸ್ಕ್ರೀನನ್ನು ಬ್ಲರ್ ಆಗ್ತಾ ಇರೋದು ಅಥವಾ ರಿಮೋಟ್ ವರ್ಕ್ ಆಗದೇ ಇರೋದು, ಇಂಥವೆಲ್ಲ ವಿಷಯಗಳು ನಮಗೇನಾಗ್ತಾವೋ ಅವು ಸಣ್ಣಗೆ ನಮಗೆ ಮಾನಸಿಕ ಹಿಂಸೆ ಕೊಡೋಕ್ಕೆ ಚಾಲು ಆಗ್ತವೆ. ನಾವೇನು ಮಾಡ್ತೀವಿ, ಅದನ್ನು ಒಂದೊಂದು ಕಂಪ್ಲೇಂಟ್ ಅಂಗಡಿಯವನಿಗೆ ಹೋಗಿ ಹೇಳ್ತೀವಿ. ಎಲ್ಲಿ ನಾವು ವಸ್ತುವನ್ನು ಖರೀದಿ ಮಾಡಿರ್ತೀವಲ್ಲ ಆ ವಸ್ತು ವಿತರಕನ ಕಡೆ ಹೋಗಿ ನಾವೇನು ಮಾಡ್ತೀವಿ, ಅದರ ಬಗ್ಗೆ ಕಂಪ್ಲೇಂಟನ್ನು ಕೊಡ್ತೀವಿ, ದೂರನ್ನು ಸಲ್ಲಿಸ್ತೀವಿ. ದೂರು ಸಲ್ಲಿಸಿದ ಮೇಲೆ ಆವಾಗ ಆ ವ್ಯಕ್ತಿ ಅದನ್ನು ಹೇಳ್ತಾನೆ, ಒಂದು ತನ್ನ ಕಡೆ ಇರೋ ಸೇವಾ ಸೌಲಭ್ಯ ಇರೋದ್ರಿಂದ ಒಬ್ಬ ಹುಡುಗನನ್ನು ಕೊಟ್ಟು ಕಳಿಸಿ ಅದು ಸರ್ವಿಸ್ ಮಾಡಿಸಿ ಕಳಿಸ್ತಾನೆ. ಅದರೊಳಗೆ ಒಂದು ಮ್ಯಾನ್ಯುವಲ್ ಅಂತ ಕೊಟ್ಟಿರ್ತಾರೆ. ಅದಕ್ಕೊಂದು ನಮಗೆ ಹೇಳ್ತಾರೆ, ಇಷ್ಟು ನಿಮಗೆ ಸರ್ವಿಸಸ್ ಫ್ರೀ ಇದೆ, ಅಕಸ್ಮಾತ್ ಇದಕ್ಕೇನು ಜಾಸ್ತಿ ಸರ್ವಿಸಸ್ ಏನಾದರೂ ನೀವು ದುಡ್ಡು ಕಟ್ಟಬೇಕು ಅಂತ ಬರೆದಿರ್ತಾರೆ. ನಾವು ಅದನ್ನು ಮ್ಯಾನ್ಯುವಲ್ ಓದಿರ್ತಿಲ್ಲ. ಅವನು ರಿಪೇರಿ ಮಾಡಿ ಹೋದಾಗ ಅದು ಒಂದು 2 ವಾರ ಚೆನ್ನಾಗಿ ಬರುತ್ತೆ. ಮತ್ತು ಮುಂದೆ 4 ದಿನ ಆದಮೇಲೆ ಮತ್ತು ಅದೇ ಸಮಸ್ಯೆ ನಾವು ಮತ್ತೆ ಎದುರಿಸ್ತಾ ಇರ್ತೀವಿ. ಎದುರಿಸುವ ಹೊತ್ತಿನಾಗ ಮತ್ತೆ ಹೇಳಿದ ತಕ್ಷಣ ಅವನು ಹೇಳ್ತಾನೆ, ಇಲ್ಲೇ
ಇದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ, ತಯಾರಕವಾಗುವ ಹೊತ್ನಾಗಿದು ಡಿಫೆಕ್ಟ್ ಆಗಿದೆ. ಹೀಗಿರುವುದರಿಂದ ನಾವು ಇದನ್ನು ರಿಪ್ಲೇಸ್ ಮಾಡಬೇಕು. ಇಂಥದ್ದೊಂದು ಸಣ್ಣ ಪಾರ್ಟ್ ಏನಿದೆಲ್ಲ ಟಿ ವಿ ಒಳಗೆ ಅದು ಕೆಲಸ ಮಾಡ್ತಾಯಿಲ್ಲ, ಅದಕ್ಕೆ ನೀವೇನು ಮಾಡಬೇಕು, ಅದನ್ನು ಖರೀದಿ ಮಾಡಿ ಹಾಕಬೇಕು ಅಂತ ನಮಗೆ ಬಂದಂಥ ವ್ಯಕ್ತಿ, ಸರ್ವಿಸ್ ಕೊಡೋಕೆ ಬಂದಂಥ ವ್ಯಕ್ತಿ ನಮಗೆ ಹೇಳ್ತಾನೆ. ಆ ಟಿ ವಿ ಮಾಲಕರು ಅದು ನಾವು ಏನು ಮಾಡ್ತೀವಿ, ಹಿಂದೆ ಯಾವುದೂ ಯೋಚನೆ ಮಾಡದೆ ಅದ್ರದ್ದು ಬೆಲೆ ಕೇಳ್ತೀವಿ. ಅವನು ಹೇಳ್ತಾನೆ, ಇಲ್ಲ ಅದಕ್ಕೊಂದು 1,000 ರೂಪಾಯಿ ಆಗುತ್ತೆ, ಪ್ಲಸ್ ನನ್ನ ಸರ್ವಿಸ್ ಚಾರ್ಜ್ ಒಂದು 500 ರೂಪಾಯಿ ಆಗುತ್ತೆ, 1500 ರೂಪಾಯಿ ಆಗುತ್ತೆ, ಅದನ್ನು ಕೊಟ್ಬಿಡಿ, ನಾನು ರಿಪ್ಲೇಸ್ ಮಾಡ್ತೀನಿ ಅಂತ. ನಾವು ಮುಗ್ಧರಾಗಿ ಅದನ್ನು ನಾವು ರಿಪ್ಲೇಸ್ ಮಾಡಿ ಏನೋ ಒಂದು, ಯಾಕಂದರೆ ನಾವು ಕೊಟ್ಟಿರೋ ಟಿ ವಿ 75,000 ರೂಪಾಯಿ ಇರುತ್ತಲ್ಲ, ಅಷ್ಟೊಂದು ಬೆಲೆಯನ್ನು ವಿಚಾರ ಮಾಡಿದಾಗ ನಾವು ಅದನ್ನು ಕೊಟ್ಬಿಡ್ತೀವಿ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಅದೇ ಮತ್ತು ಸಮಸ್ಯೆಗಳಾದಾಗ ನಾವು ಏನು ಮಾಡಬೇಕು ಅನ್ನೋದು ನಮಗೆ ತೋಚೋದಿಲ್ಲ. ಒಳ್ಳೆ ಹೋಗಿ ಪದ್ಧತಿ ಸರಿ ನಾವು ಹೋಗಿ ಅಂಗಡಿಯವನಿಗೆ ದೂರು ಸಲ್ಲಿಸೋದು, ಇದು ಮಾಡೋದು, ಇವೆಲ್ಲವೂ ನಮಗೆ ತುಂಬ ಕಿರಿಕಿರಿ ಆಗುತ್ತೆ. ಅಂಥ ವಿಷಯದಾಗ ನಾವು ಎಲ್ಲಿ ಹೋಗಬೇಕು, ಇಂಥದ್ದು ಯಾವ್ದು ಪರಿಹಾರ ಯಾರಾದರೂ ಕೊಡ್ತಾರಾ, ಇದು ಒಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ ನಿಮಗೆ ಹೇಳ್ತೇನೆ. ನಾನೊಂದು ಹೋಟೆಲಿಗೆ ಹೋಗಿರ್ತೇನೆ, ಹೋಟೆಲಿಗೆ ಫುಡ್ ಆರ್ಡ್ರ್ ಮಾಡಿರ್ತೇನೆ. ಆ ಫುಡ್ ನನಗೆ ಟೈಮ್ ಬರುತ್ತೆ, ಬಟ್ ಫುಡ್ ಒಳಗಡೆ ಏನಾಗಿರ್ತೈತಿ, ಜಿರಳೆನೋ ಅಥವಾ ಕೂದಲನೋ ಅಥವಾ ಅದು ಆಹಾರ ಸುರಕ್ಷಿತವಾಗಿರೋದೇ ಇಲ್ಲ ಅಂಥ ಆಹಾರ ನನಗೆ ಅವರು ಸಪ್ಲೈ ಮಾಡಿರ್ತಾರೆ. ಅದರಿಂದ ನನಗೆ ನೋಡಿದ ತಕ್ಷಣ ನಾನು ಹೇಳ್ಬೋದು, ಈ ಆಹಾರ ಚೆನ್ನಾಗಿಲ್ಲ, ಇದನ್ನು ನೀನು ದೋಷಪೂರಿತ ಐತಿ ತೆಗಿ ಅಂತ ಹೇಳ್ಬೋದು. ಅವನು ಅದನ್ನು ತಕ್ಕೊಂಡು ಹೊಸದವನು ಕೊಡೋದು ಅವನ ಆದ್ಯತೆ. ಇಂಥ ಆಜ್ಞೆ ಆದಾಗ ಮತ್ತು ಇನ್ನೊಂದು ಆನ್ಲೈನ್ ಫುಡ್, ಈಗ ಝೊಮ್ಯಾಟೊ, ಸ್ವಿಗ್ಗಿ ಇಂಥವು ಏನೇನೋ ಒಂದು ಆರ್ಡರ್ ಮಾಡ್ತಾರೆ, ಅದು ಮನೆಗೆ ಬಂದು ವಿತರಣೆ ಮಾಡುವಂಥ ವ್ಯವಸ್ಥೆ ನಮ್ಮ ಆಧುನಿಕ ಜಗತ್ತಿನಲ್ಲಿ ಬಂದಿದೆ. ಬಂದಿರೋ ಹೊತ್ನಾಗ ಅಂಥದ್ದಲ್ಲಿ ಯಾವುದಾದ್ರೂ ಒಂದು ದೋಷಪೂರಿತ ಆಹಾರ ನಮ್ಮ ಮನೆಗೆ ಬಂದಿತ್ತಂದರೆ, ಅದು ಯಾವುದೋ ಒಂದು ನಾವು ತಿನ್ನುವಂಥ ಪದಾರ್ಥ ಹಳಸಿದ್ದು ಅಥವಾ ಅದು ವಾಸನೆ ಬರುವುದು, ಇಂಥವೇನಾದರೂ ನಮಗೆ ಗುಣಮಟ್ಟ ಸರಿ ಇಲ್ಲದಂಥ ಕಾರಣದಲ್ಲಿದ್ದಾಗ ಅಂಥಲ್ಲಿ ನಾವು ಇಂಥ ಮೋಸಗಳಾದರೆ, ಅನ್ಯಾಯ ಆದರೆ ದೂರು ಸಲ್ಲಿಸಬಹುದಾ, ಎಲ್ಲಿ ಸಲ್ಲಿಸಬೇಕಾಗತ್ತೆ, ಇದು ಯಾರು ಕೆಲಸ ಮಾಡುತ್ತಾರೆ ಅನ್ನೋದು ಇವತ್ತಿನ ನಮಗೆ ಕೇಳುವಂಥದ್ದು ಅಧಿಕಾರ ಇದೆ. ಇಂದು ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019 ಅಂತ ಒಂದು ಕಾಯ್ದೆಯನ್ನು ಬಂದಿದೆ. ಈ ಕಾಯ್ದೆ 1986 ಬಂದಿರೋದು. ಕಾಯ್ದೆ ಬಂದಿರುವ ಕಾಲದಲ್ಲಿ ನಮಗೆ ಟೆಕ್ನಾಲಜಿ ಅಂದರೆ ಇಂಥ ಆಧುನಿಕದ್ದೇನೇನು ಸೌಲಭ್ಯಗಳಿವೆ ಅಂಥವು ನಮಗೆ ಇದ್ದಿದ್ದಿಲ್ಲ. ನಾವು ಹೋಗಿ ವಸ್ತುಗಳನ್ನು ಹಣ ಕೊಟ್ಟು ಅಂಗಡಿಯಲ್ಲಿ ಖರೀದಿಸುವಂಥದ್ದು ನಮ್ಮದು ಸಂಪ್ರದಾಯಕವಾಗಿ ಇತ್ತು. 2019 ಏನಾಯಿತು, ಈ ಕಾಯ್ದೆನ ತಿದ್ದುಪಡಿ ಮಾಡಿದರು. ಏನು ಮಾಡಿದರು, ಈಗ ಫ್ಲಿಪ್ಕಾರ್ಟು ಇಂಥವೆಲ್ಲ, ಅಮೆಝಾನು ಇಂಥವೆಲ್ಲ ಸೇವೆಗಳನ್ನು ನಾವು ಇವಾಗ ಮನೆಯಲ್ಲೇ ತೆಗೆದುಕೊಳ್ಳೋದ್ರಿಂದ ಅವರು ಗ್ರಾಹಕರಾಗುತ್ತಾರೆ. ಮತ್ತು ಇವರು ವಿತರಕರು ಯಾವುದೇ ಮೂಲೆಯಲ್ಲಿರಲಿ, ಅಲ್ಲಿ ಮಾರಾಟದಲ್ಲಿ ದೋಷಪೂರಿತ ಕಂಡರೆ ಅವರನ್ನು ನಾವು ಈ ಕಾನೂನು ಅಡಿಯಲ್ಲಿ ತೆಗೆದುಕೊಳ್ಳಬೇಕು ಅಂತ ಒಂದು ಪ್ರಸ್ತಾವನೆ ಬಂದಿರೋದ್ರಿಂದ ಆ ಕಾನೂನು ನಾವೇನು ಮಾಡಿದ್ವಿ, ತಿದ್ದುಪಡಿ ಮಾಡಿ ಇದನ್ನು ನಾವು ತಂದು ಕೊಡ್ತಾಯಿದ್ವಿ. ಏನೆಲ್ಲಪ್ಪ ಕಾನೂನುಗಳು, ಏನೇನು ಇರುತ್ತೆ, ಯಾವುದೇ ಒಂದು ಅನ್ಯಾಯ ಆದಾಗ ನಮಗೇನಾಗುತ್ತೆ, ಒಂದು ಕಾನೂನನ್ನು ನಾವು ಹುಟ್ಟಿಸ್ಕೊಂಡು ಬರ್ತೀವಿ. ಈ ಗ್ರಾಹಕರ ಸಂರಕ್ಷಣಾ ಅಧಿನಿಯಮ 2019 ಜೊತೆಗೆ ಇರುವುದು ಗ್ರಾಹಕ ಸ್ನೇಹಿ ಕಾನೂನು ಬಗ್ಗೆ ಜಾಗೃತಿಯನ್ನು ಉಂಟು ಮಾಡುವುದು. ಗ್ರಾಹಕರ ಸಂರಕ್ಷಣಾ ಅಧಿನಿಯಮ 2019 ಉಪಯೋಗಿಸಿಕೊಂಡು ಪರಿಹಾರ ಪಡೆಯುವ ಮಾರ್ಗಗಳ ಬಗ್ಗೆ ಗ್ರಾಹಕರನ್ನು ಅರಿವು ಉಂಟು ಮಾಡೋದು. ವಸ್ತು, ಸರಕು ಮತ್ತು ಸೇವೆ ಖರೀದಿಸುವ ಮುನ್ನ ಗ್ರಾಹಕರು ಸಂಗ್ರಹಿಸಬೇಕಾದ ಮಾಹಿತಿಯ ಬಗ್ಗೆ ನಾವು ತಿಳುವಳಿಕೆಯನ್ನು ನೀಡ್ತೀವಿ. ಖರೀದಿಸಿದ ಸರಕು ಮತ್ತು ಸೇವೆ ವಿಷಯದ ಲೋಪದೋಷ ಕಂಡು ಬಂದಲ್ಲಿ ಅದರ ಬಗ್ಗೆ ಕೈಗೊಳ್ಳುವ ಮಾರ್ಗದರ್ಶನ ನೀಡುವುದು. ಈಗ ಸೇವೆಗಳಂದರೆ ಯಾವುದು, ವಸ್ತುಗಳು ಮತ್ತು ಸೇವೆಗಳು ಅಂತ ಹೇಳ್ತಾ ಇದ್ದೀವಿ. ಸೇವೆಗಳಂದರೆ ಯಾವುದೇ ಒಂದು ವ್ಯಕ್ತಿ, ಪ್ರೊಫೆಷ್ನಲ್ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ ಇರ್ಬೋದು ಅಥವಾ ಟೀಚರ್ ಇರ್ಬೋದು, ಯಾವುದೇ ಒಂದು ವ್ಯಕ್ತಿಗಳಿಂದ ಸೇವೆಯನ್ನು ಪಡೆದುಕೊಂಡಾಗ, ಸಂಸ್ಥೆಯಿಂದ ಪಡೆದುಕೊಂಡಾಗ ಅನ್ಯಾಯವಾದಾಗ ಅದು ಈ ಗ್ರಾಹಕರ ಅಧಿನಿಯಮ ಕೆಳಗಡೆ ಬರುತ್ತೆ ಅಂತ ನಮಗೆ ಈ ಕಾಯ್ದೆ ಹೇಳ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗ್ರಾಹಕರ ಹಕ್ಕು ಮತ್ತು ಜವಾಬ್ದಾರಿ ಬಗ್ಗೆ ಶಿಕ್ಷಣ ನಾವು ಎಲ್ಲೆಲ್ಲಿ ಮುಟ್ತೀವಿ ಅಂದರೆ, ಮೇನು ಯುವ ಜನಾಂಗದವರು. ಈಗ ಯುವ ಜನಾಂಗ ಈಗೇನೇನು ಮಾಡ್ತಾರೆ, ಗ್ರಾಹಕರ ಮಾರುಕಟ್ಟೆಯಲ್ಲಿ ಒಂದು ತಮ್ಮದೇ ಆದ ಒಂದು ರೋಲನ್ನು ಮಾಡ್ತಾಯಿದ್ದಾರೆ. ಕೆಲವು ದಿನಗಳ ಹಿಂದೆ ನೀವು ಏನಾದರೂ ಖರೀದಿಸಿದ್ದೆ, ಆನ್ಲೈನ್ ಖರೀದಿಸಿರ್ಬೋದು, ಏನಾಗಿತ್ತು, ಇವೆಲ್ಲವೂ ನಮಗೆ
ಗ್ರಾಹಕರ ಅಡಿಯಲ್ಲಿ ಬರುತ್ತವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019 ಕೆಳಗಡೆ ಒಂದಿಷ್ಟು ಹಕ್ಕುಗಳು ನಮಗೆ ಬಂದಿದೆ. ಯಾವುದು ಹಕ್ಕು? ಒಂದನೇದು ಸುರಕ್ಷತೆ ಹಕ್ಕು. ಇವತ್ತು ಯಾವುದೋ ಒಂದು ಮಾರುಕಟ್ಟೆಯಲ್ಲಿ ಮಾರಲಾಗುವ ಸರಕು, ವಸ್ತು ಅಥವಾ ಸೇವೆಯಿಂದ ಗ್ರಾಹಕರ ಮೇಲೆ ಯಾವುದೇ ತೊಂದರೆ, ಹಾನಿ ಉಂಟಾಗಬಾರದು. ಅಪಾಯಕಾರಿ ವಸ್ತುಗಳಿಂದ ಗ್ರಾಹಕರನ್ನು ರಕ್ಷಿಸಲು ಈ ಹಕ್ಕು ನೀಡಲಾಗಿದೆ. ಇವತ್ತು ತಿನ್ನುವಂಥ ಆಹಾರ ನಮ್ಮ ಆರೋಗ್ಯಕ್ಕೆ ಸಂರಕ್ಷಣೆ ಕೊಡ್ತಿರಬೇಕು, ಸುರಕ್ಷತೆ ಕೊಡ್ತಿರಬೇಕು. ಅದರ ಸಂಬಂಧ ನಾವು ಆಹಾರನ ತೊಗೊಳ್ತಾ ಇದ್ದೇವೆ. ಒಂದನೇದು. ಇನ್ನೊಂದು ಸುರಕ್ಷತೆ ಕೆಳಗಡೆ ನಾವು ತೊಗೋತೀವಿ, ಒಂದು ಗುಳಿಗೆಗಳನ್ನು ತೊಗೋಬೋದು, ಅಥವಾ ಕಾಲ ಹಾಕೋ ಚಪ್ಪಲ್ಲ ಇರ್ಬೋದು, ದೇಹ ಧರಿಸುವಂಥ ಬಟ್ಟೆಗಳೇ ಇರಬಹುದು. ಇವುದರಿಂದ ನಮಗೆ ಯಾವುದು ಹಾನಿಯನ್ನು ಉಂಟಾಗಬಾರದು, ಅದು ನಮಗೆ ಸುರಕ್ಷತೆಯನ್ನು ಕೊಡಬೇಕು ಅಂತ ಹೇಳಿ ಈ ಹಕ್ಕಿನ ಮೊದಲ ಕಾಯ್ದೆ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇವತ್ತು ನಾನು ಒಂದು ಅಂಗಡಿ ಡಾಕ್ಟ್ರ್ ಕಡೆ ಹೋಗಿರ್ತೀನಿ. ಡಾಕ್ಟ್ರ್ ಕಡೆ ಹೋದಾಗ ಅವರು ನನಗೆ ಫುಡ್ ಪಾಯ್ಸನ್ ಆಗೈತಿ ಅಂತ ಹೇಳ್ತೀನಿ. ಫುಡ್ ಪಾಯ್ಸನ್ ಆಗೈತೆ ಅಂದರೆ ಡಾಕ್ಟ್ರು ಕೇಳ್ತಾರೆ ನಮ್ಮದು ಒಂದು ಸ್ವಲ್ಪ ಹಿಸ್ಟ್ರಿ ಅಂತ, ಅಥವಾ ನಾವು ಯಾಕೆ ಹೋಗಿದ್ವಿ, ಏನು ತಿಂದ್ವಿ 2 ದಿವಸದಿಂದ, ಏನೇನು ಮಾಡಿದ್ವಿ ಅಂತ ನಮ್ಮ ದಿನಚರಿಗಳನ್ನೆಲ್ಲ ಅವ್ರು ಕೇಳ್ತಾರೆ. ಯಾವುದೋ ಒಂದು ವಸ್ತುನ ಅಥವಾ ನಾವು ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿದಿರ್ತೀವಿ, ಅಥವಾ ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ನೋಡಿರಂಗಿಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಿರೋದಿಲ್ಲ. ಎಕ್ಸ್ಪೈರಿ ಡೇಟ್ ಅಂದ್ರೆ ಆ ವಸ್ತುನ ಇಷ್ಟು ದಿನ ಒಳಗಡೆ ನೀವು ಉಪಯೋಗಿಸತಕ್ಕೋದು, ಅದಕ್ಕೆ ನಾವು ಏನು ಹೇಳ್ತೀವಿ, ಎಕ್ಸ್ಪೈರಿ ಡೇಟ್. ಮ್ಯಾನುಫ್ಯಾಕ್ಚರ್ ಆದ 6 ತಿಂಗಳ ಒಳಗಡೆ ಇಂಥದನ್ನು ಉಪಯೋಗಿಸಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತೊಂದು ನಿಮಗೆ ಹೇಳಬೇಕಂದ್ರೆ ಒಂದು ಉದಾಹರಣೆ ಕೊಡಬೇಕಾಗುತ್ತೆ ನಾನು. ಈಗ ನಮಗೆ ಬೆಸ್ಟ್ ಬಿಫೋರ್ ಯೂಸ್ ಅಂತ ಹಾಕ್ತಾರೆ. ಬೆಸ್ಟ್ ಬಿಫೋರ್ ಯೂಸ್ ಏನಂದರೆ, ಇವತ್ತು ಹಾಲಿನ ಪಾಕೆಟ್ ತೊಗೊಳ್ಳಿ, ಯಾವುದೋ ಒಂದು ಟೆಟ್ರಾಪ್ ಒಂದು ಹಾಲಿನ ಪಾಕೆಟ್ ಇರ್ತೈತಿ, ಅದ್ರ ಮೇಲೆ ಏನಿರ್ತೈತಿ, ನೀ ಈ ಹಾಲಿನ ಪಾಕೆಟನ್ನು ನೀನು ಫ್ರಿಜ್ಜಿನಲ್ಲಿಟ್ಟು 6 ತಿಂಗಳ ಒಳಗೆ ನೀನು ಉಪಯೋಗಿಸಬಹುದು ಅಂತ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ಏನು ಮಾಡ್ತೀನಿ, ಇವತ್ತು ಹಾಲಿನ ಪಾಕೆಟ್ ತೊಗೊಂಡು ಡಬ್ಬ ತೊಗೊಂಡು ಟೆಟ್ರಾ ಪಾಕೆಟ್ ತೊಗೊಂಡು ಬಂದು ನನ್ನ ಫ್ರಿಜ್ಜಲ್ಲಿ ಇಡ್ತೀನಿ. ಇಟ್ಟು ನಾನು ಏನು ಮಾಡ್ತೀನಿ, ದಿವಸ ಅದನ್ನಷ್ಟು ಒಂದು ಸಲ ಕಟ್ ಮಾಡಿ ಒಂದು ಅರ್ಧ ಗ್ಲಾಸ್ ತೊಗೊಳ್ಳೋದು, ಮತ್ತು 2 ದಿವಸಕ್ಕೆ ಮತ್ತೆ ಅರ್ಧ ಗ್ಲಾಸ್ ತೊಗೊಳ್ಳೋದು. ಈ ರೀತಿನ ನಾನು ಅದನ್ನು ಉಪಯೋಗಿಸ್ತಾ ಹೋಗ್ತೀನಿ. ಇಲ್ಲಿ ನಾ ಏನೇ ಮಾಡಿರೋದು ತಪ್ಪು ಅಂತಂದರೆ, ಅದು ಒಮ್ಮೆ ಆ ಹಾಲಿನ ಪಾಕೆಟ್ ಟೆಟ್ರಾ ಪಾಕೆಟ್ ನಾನು ಕತ್ತರಿಸಿ ತೆಗೆದ ತಕ್ಷಣ ಅವತ್ತಾದ ಹಾಲನ್ನು ನಾವು ಇಷ್ಟು ಉಪಯೋಗಿಸಬೇಕು. ಅದು ನಮಗೆ ಗೊತ್ತಾಗಲಾರ್ದೆ ನಾವೇನು ಮಾಡ್ತೀವಿ, ಅದನ್ನು 6 ತಿಂಗಳ ತನಕ ಟೈಮ್ ಇದೆ, ಎಕ್ಸ್ಪೈರಿ ನಂದು ಇನ್ನೂ 6 ತಿಂಗಳ ಟೈಮ್ ಇದೆ, ಅದು ಪಾಕೆಟ್ ಮೇಲೆ ಬರ್ತಿದ್ದಾರಂತ ನಂದು ಮೂಢನಂಬಿಕೆ ಮೇಲೆ ನಾನು ಏನು ಮಾಡ್ತೀನಿ, ಅದನ್ನು ಉಪಯೋಗಿಸ್ತಾ ಹೋಗ್ತೀನಿ. ಅದು ನಾವು ಮಾಡುವ ತಪ್ಪು. ಯಾವತ್ತೂ ಯಾವುದೇ ತಿನ್ನು ಪದಾರ್ಥಗಳನ್ನು ನಾವು ಅದನ್ನು ತೆಗೆದ ತಕ್ಷಣ ಅದು ಇಮಿಡಿಯೇಟ್ 1 ಅಥವಾ 2 ದಿನ ಒಳಗೆ ಅದನ್ನು ಉಪಯೋಗಿಸತಕ್ಕದ್ದು. ಇದು ಒಂದನೇದು. ಇನ್ನೊಂದು ಮಾಡ್ತೀವಿ, ನಾವೇನು ಮಾಡ್ತೀವಿ, ಸಣ್ಣ ಮಕ್ಕಳಿಗಾಗಲಿ ಯಾರಿಗಾರಾಗಲಿ ನಮ್ಗೆ ಆರಾಮ ಇಲ್ಲದ ತಕ್ಷಣ ನಾವು ವೈದ್ಯರ ಕಡೆ ಹೋಗಿ ಯಾವುದಾದ್ರೂ ಒಂದು ಸಿರಪ್ ಅಂತ ತೊಗೊಂಬರ್ತೀವಿ. ಕೆಮ್ಮಿಗಿರ್ಬೋದು, ಜ್ವರಕ್ಕಿರ್ಬೋದು, ಯಾವುದೋ ನೆಗಡಿಗಿರ್ಬೋದು, ಇಂಥ ಸಣ್ಣ ಪುಟ್ಟಗಳಿಗೆ ಏನು ಮಾಡ್ತಾರೆ, ಡಾಕ್ಟರ್ ನಮ್ಗೆ ಸಿರಪ್ ಕೊಡ್ತಾರೆ. ನಾವೇನು ಮಾಡ್ತೀವಿ, ಅದನ್ನು 3 ಅಥವಾ 5 ದಿವಸ ನಮಗೆ ಅವರು ಹೇಳಿದ ಇನ್ಸ್ಟ್ರಕ್ಷನ್ ಪ್ರಕಾರ ದಿನ ನಾವೇನು ತೊಗೊತೀವಿ. ತೆಗೆದುಕೊಂಡ ಮೇಲೆ ಅದನ್ನು ನಾವೇನು ಮಾಡ್ತೀವಿ, ಮತ್ತೊಂದು 3-4 ತಿಂಗಳು ಬಿಟ್ಟು ಮತ್ತು ಅದೇ ರೀತಿ ನಮ್ಗೆ ಸಿಮ್ಟಮ್ಸ್ ಬಂತು, ಅದೇ ರೀತಿ ನಮ್ಮ ಮಕ್ಕಳಿಗೆ ಏನಾರ ಆಗಕತ್ತಂದ್ರೆ ಅದೇ ಸೇಮ್ ಸಿರಪ್ಪನ್ನು ತೆಗೆದು ನಾವು ಮತ್ತೆ ಮಕ್ಕಳಿಗೆ ಕೊಡ್ತಾ ಇರ್ತೀವಿ. ಇದು ಒಂದು ಸಲ ಯಾವುದೇ ಸಿರಪ್ಪನ್ನು ಓಪನ್ ಮಾಡಿದ ತಕ್ಷಣ ಅದು ಅದನ್ನು ರೀಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಕೊಟ್ಟಿರುವಂಥ 1 ವಾರ 15 ದಿನ ಅದರದ್ದು ಮ್ಯಾಕ್ಸಿಮಮ್ ಇರ್ತೈತಿ. ಅಂಥದ್ದು ಬಿಟ್ಟು ನಾವೇನು ಮಾಡ್ತೀವಿ, ನಮಗೆ ಯಾವಾಗ ಬೇಕು ಅದನ್ನು 6 ತಿಂಗಳ ವರ್ಷಗಟ್ಟಲೆ ಇಟ್ಕೊಂಡು ಎಕ್ಸ್ಪೈರಿ ಡೇಟಿನೂ ಮುಂದೆ ಇದೆ ಅಂತ ಹೇಳಿದು ನಾವೇನು ಮಾಡ್ತೀವಿ, ಅದನ್ನು ಹಾಗೆ ಶೇಖರಣೆ ಮಾಡಿ ಇಟ್ಟಿಟ್ಟು ನಾವು ಅದನ್ನು ಉಪಯೋಗಿಸ್ತಾ ಹೋಗ್ತೀವಿ. ಇದರಿಂದ ನಮಗೇನಾಗ್ಬೋದು, ದೇಹಕ್ಕೆ ಹಾನಿಯಾಗ್ಬೋದು ಅಥವಾ ನಮಗೆ ಇದು ಆಗ್ಬೋದು. ಅದಕ್ಕೆ ನಾವೇನು ಮಾಡಬೇಕು, ಇಂಥವನ್ನೆಲ್ಲ ಆದಷ್ಟು ಪ್ರಿಕಾಷನರಿ ಅಥವಾ ಮೆಜರ್ ನೋಡಿಕೊಂಡು ಇವನ್ನ ಉಪಯೋಗಿಸ್ಬೇಕಾಗತ್ತೆ. ಇದು ಇಂಥವೆಲ್ಲ ಅಕಸ್ಮಾತ್ ಇಂಥವೇನಾರ ಆದಾಗ ಅದನ್ನು ನಾವು ಸುರಕ್ಷತೆ ಹಕ್ಕು ಕೆಳಗಡೆ ತೊಗೋಬಾರ್ದು ಅನ್ನೋದು ನಮಗೆ ಬಿಟ್ಟ ಪ್ರಶ್ನೆ ಇರುತ್ತೆ. ಇನ್ನೊಂದು ಮಾಹಿತಿ ಹಕ್ಕು. ಇವತ್ತನ್ನು ಯಾವುದೇ ಒಂದು ವಸ್ತು ಖರೀದಿಸೋಕ್ಕಿಂತ ಮುಂಚೆ ಅದರ ಮೇಲೆ ಎಲ್ಲ ಮಾಹಿತಿಯನ್ನು ತಯಾರಕನು ಗ್ರಾಹಕರಿಗೆ ಕೊಡಬೇಕಾಗುತ್ತೆ. ಇವತ್ತು ನಾವೊಂದು ಟೀ ಪಾಕೆಟ್ ಡಬ್ಬ ತೊಗೊಂಬರ್ತೀನಿ, ಚಹಾ ಪುಡಿ ಡಬ್ಬ ತೊಗೊಂಡು ಬಂದರೆ ಆ ಚಹಾ ಪುಡಿ ಡಬ್ಬದ ಮೇಲೆ ಎಂದು ತಯಾರಾಗಿದೆ, ಎಷ್ಟು ದಿವಸ ಇದೆ, ಅದು ತಯಾರು ಮಾಡುವಂಥದ್ದು ಹಾಕಿರುವಂಥ ಎಲ್ಲ ವಸ್ತುಗಳ ಬಗ್ಗೆ, ಅದು ದಿನ ಒಳಗೆ ನಾವು ಬಳಸಬೇಕು, ಅದನ್ನು ಹೇಗೆ ಮಾಡಬೇಕನ್ನೋದು, ಇವತ್ತಿನ ಚಹಾ ಹೇಗೆ ಮಾಡಬೇಕನ್ನೋದು ಚಿತ್ರದ ಮೂಲಕ ಅವ್ರು ಏನು ಮಾಡಿರ್ತಾರೆ, ನಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮುಂದುಗಡೆ ಏನು ಮಾಡಿರ್ತಾರೆ, ಯಾವುದೋ ಒಂದು
ತಮ್ಮದು ಲೇಬಲಿಂಗ್ ಅಂದರೆ ಯಾವ ಕಂಪನಿ ಯಾವುದು, ಅದರ ಮದರ್ ಕಂಪನಿ ಯಾವುದು, ಅದು ಎಲ್ಲಿಂದ ತಯಾರಾಗಿ ಬಂತು, ಕಸ್ಟಮರ್ ಕೇರ್ ನಂಬರ್ ಅದನ್ನು ಕೊಟ್ಟಿರ್ತಾರೆ. ಇವೆಲ್ಲ ಮಾಹಿತಿಗಳನ್ನು ಏನು ಮಾಡಬೇಕು, ಪ್ರತಿಯೊಂದು ತಯಾರಕನು ವಿತರಿಸುವ ಮುಂದೆ ಅಥವಾ ತನ್ನ ಮಾರುಕಟ್ಟೆಗೆ ಬರುವ ಮುಂಚೆ ಇದೇನು ಮಾಡು, ಇವೆಲ್ಲ ಮಾಹಿತಿಗಳನ್ನು ಅವನು ಅದನ್ನು ಕೊಟ್ಟಿರಲೇಬೇಕು. ಇಲ್ಲ ಅಂತಂದರೆ ಇಂಥ ಮಾಹಿತಿ ಒಳಗೆ ಯಾವುದಾದ್ರೂ ದೋಷ ಕಂಡು ಬಂದರೆ ಆ ಮಾಹಿತಿಯನ್ನು ನಾವು ಅದನ್ನು ಮಾಹಿತಿ ಹಕ್ಕು ಕೆಳಗಡೆ ಅಂದರೆ ಗ್ರಾಹಕರ ಸಂರಕ್ಷಣೆ ಕೈ ಕೆಳಗೆ ನಾವು ತೊಗೊಳ್ಬೋದು ಅಂತ ಹೇಳ್ಬೋದು. ಇವತ್ತು ನೀವು ಟೂತ್ ಬ್ರಷ್ ತೊಗೊಳ್ರಿ, ಟೂತ್ ಪೇಸ್ಟ್ ತೊಗೊಳ್ರಿ, ಸೋಪ್ ತೊಗೊಳ್ರಿ, ಶಾಂಪೂ ತೊಗೊಳ್ಳಿ, ಅಥವಾ ಯಾವುದೋ ವಸ್ತುಗಳು ಯಾವುದೇ ಒಂದು ವಸ್ತು ತೊಗೊಳ್ಳಿ, ತಿನ್ನುವಂತ ಇರ್ಬೋದು, ಅದೇ ಅದನ್ನು ಹೆಂಗೆ ಉಪಯೋಗಿಸಬೇಕು, ಆಮೇಲೆ ಅದನ್ನು ಹೆಂಗೆ ಡಿಸ್ಪೋಸ್ ಆಫ್ ಮಾಡಬೇಕು. ಒಂದು ನೀರಿನ ಬಾಟ್ಲ್ ತೊಗೋತೀವಿ ನಾವು, ಮೂಲೆಯಲ್ಲೇ ನೀರಿನ ಬಾಟ್ಲ್ ಇತ್ತಂದ್ರೆ ಅದನ್ನು ತಗೊಂಡ್ಬಿಡ್ತೀವಿ. ತಕ್ಕೊಂಡಾಗ ಅದನ್ನು ತೊಗೊಳೋಕ್ಕಿಂತ ಮುಂಚೆ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ಬರ್ತಿರ್ತಾರೆ. ನಾವು ಬಾಟಲನ್ನು ನಾವು ಕುಡಿದ ಮೇಲೆ ಹೇಗೆ ಚೆಲ್ಲಬೇಕು ಅನ್ನೋದು ನಮಗೆ ನಾಗರಿಕರಾಗಿ ನಾವು ಅದನ್ನು ಜವಾಬ್ದಾರಿತ ಕೆಲಸ ಮಾಡಬೇಕು ಅಂತಂತೇಳಿ ಮಾಹಿತಿನೇ ಇರುತ್ತೆ. ಅದನ್ನು ನಾವು ನೋಡಬೇಕಾಗುತ್ತೆ. ಈ ಮಾಹಿತಿ ಎಲ್ಲೋ ಪೂರ್ಣವಾಗಿರಬೇಕು. ಅದರೊಳಗೆ ಯಾವುದು ಅಂದರೆ ಸಣ್ಣ ಅಕ್ಷರಲ್ಲಿ ಬರೆದಿರಲಿ ಅಥವಾ ಏನು ಬರೆದಿರಲಿ ಅವರು ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತಂದು ಹೇಳ್ತಾರೆ. ಬಳಕೆದಾರರಿಗೆ ತಮಗೆ ಅಗತ್ಯ ವಸ್ತುಗಳು, ಸಾಮಗ್ರಿಗಳು, ಸರಕು ಮತ್ತು ಸೇವೆಗಳು ಖರೀದಿಸುವ ಮುನ್ನ ಅವರಿಗೆ ಅದರ ಬಗ್ಗೆ ಪೂರ್ಣ ಮಾಹಿತಿ ಪಡೆಯುವ ಹಕ್ಕನ್ನು ನೀಡಲಾಗಿದೆ. ಸೊ ಮಾಹಿತಿ ಹಕ್ಕು ನಮಗೆ ಈ ಕಾನೂನು ಅಡಿಯೊಳಗೆ ಬರ್ತೈತಿ ಅಂಥೇಳಿ ವಸ್ತುವಿನ ಮಾಹಿತಿ ನೀಡುವುದು ತಯಾರಕರು, ಉತ್ಪಾದಕರು, ಮಾರಾಟಗಾರ ಜವಾಬ್ದಾರಿಯಾಗಿದೆ ಅಂತಂಥೇಳಿ ಹೇಳ್ತಾರೆ. ಅದರ ಮೇಲೆ ವಸ್ತುವಿನ ಬೆಲೆ ಇರಬೇಕು, ಗುಣಮಟ್ಟ ಇರಬೇಕು, ಇತರ ಮಾಹಿತಿ ನೀಡಬೇಕು, ಕನಿಷ್ಠ ಮಾಹಿತಿಯನ್ನು ಸರಕು ಇರುವ ಪೊಟ್ಟಣದ ಮೇಲೆ ಮುದ್ರಿಸಬೇಕೆಂದು ಇದು ಒಂದು ನಿಯಮ ಕಡ್ಡಾಯವಾಗಿ ಇರುತ್ತದೆ. ಇನ್ನೊಂದು ಮೂರನೇದು ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಕೆಳಗಿರುವಂಥ ಮೂರನೇ ಹಕ್ಕನ್ನು ನಾವು ಹೇಳಬೇಕಂತಂದರೆ ಆಯ್ಕೆ ಮಾಡುವ ಹಕ್ಕು ಅಂತ ಹೇಳ್ತಾರೆ. ಏನು ಆಯ್ಕೆ ಮಾಡುವ ಹಕ್ಕು? ಇವತ್ತೊಂದು ನಾನು ಒಂದು ಚಪ್ಪಲಿ ಅಂಗಡಿಯಲ್ಲಿ ಹೋದಾಗ ಬಳಕೆದಾರ ನಾನು ಒಂದು ಅಂಗಡಿಗೆ ಹೋದೆ. ಅಲ್ಲಿ ಏನು ಮಾಡ್ತೀವಿ ನಾವು, ಅದೇ ಒಂದು ಚಪ್ಪಲಿ ಅಂಗಡಿಯೊಳಗೆ ನಾನಾ ಥರ ಒಂದು ಅಂಗಡಿ ಇಟ್ಟಿರ್ತಾನೆ. ತಮಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಥವಾ ಒಂದು ಇದನ್ನು ಹೇಳಬೇಕು ಅಂತಂತಂದರೆ ಪ್ಯಾರಗಾನ್ ಅಂತ ಒಂದು ಕಂಪನಿ ಇರುತ್ತೆ, ಬಾಟಾ ಅಂತ ಒಂದು ಕಂಪನಿ ಇರುತ್ತೆ, ಇನ್ನೊಂದು ಬೇರೆ ಬೇರೆ ಕಂಪನಿಯ ಚಪ್ಪಲುಗಳು ಅವರ ಅಂಗಡಿಯ ಪ್ರದರ್ಶನಕ್ಕಾಗಿ ಇಟ್ಟಿರ್ತಾರೆ. ಆ ಹೊತ್ತಿನಲ್ಲಿ ನಾನು ಯಾವುದೋ ಒಂದು ಕಂಪನಿ ವಸ್ತುವನ್ನು ನಾನು ಖರೀದಿ ಮಾಡಿರ್ತೀನಿ. ಬಟ್ ಆ ವಿತರಕನು ಅಥವಾ ಅದೇನು ಅಂಗಡಿ ಮಾಲೀಕನವನೇ ಹೇಳ್ತಾನೆ, ಇದು ಚಪ್ಪಲಿಗೆ ನಿಮ್ಮ ಸ್ಕೂಲಲ್ಲಿ ಅಥವಾ ನಿಮ್ಮಲ್ಲಿ ಈಗಿನ ಹೆಣ್ಣು ಮಕ್ಕಳು ಅಥವಾ ನಿಮ್ಮ ಈಗಿನ ಟ್ರೆಂಡಲ್ಲಿ ಇಂಥ ರೀತಿ ಮಾಡದ ಹೊಸ ಮಾಡೆಲ್ ಚಪ್ಪಲು ಬಂದಿದೆ, ಇದನ್ನು ನೀವು ಖರೀದಿಸಬಹುದು, ಇದು ಚೆನ್ನಾಗಿದೆ ಅಂತಂತ ಹೇಳಿ ಅವನು ನಮಗೆ ಫೋರ್ಸ್ ಮಾಡಿ ಅಥವಾ ಇನ್ಫಾರ್ಮೇಷನ್ ಕೊಟ್ಟು ಮಾಡಬಹುದು. ಅಂಥ ಹೊತ್ತಲ್ಲಿ ನಾವು ಅವರ ಮಾತಿಗೆ ಏನು ಹೋಗದೆ ನನಗೆ ಯಾವ ವಸ್ತು ಬೇಕೋ ಅದೇ ವಸ್ತುವನ್ನು ನಾನು ಖರೀದಿ ಮಾಡುವಂಥದ್ದು ಹಕ್ಕು ನನ್ನಲ್ಲಿದೆ. ಇದು ಒಂದು ಅಂಗಡಿಗೆ ಹೋಗಿರ್ತೀವಿ, ನಮಗೇನು ಫಾರ್ ಎಕ್ಸಾಂಪಲ್ ನೀವು ಸೀರೆ ಅಂಗಡಿಗೆ ಹೋಗ್ತೀರ, ಒಂದು ಸೀರೆ ಅಂಗಡಿಗೆ ಹೋದಾಗ ಐದಾರು ಥರ ಸೀರೆ ಸಿಗುತ್ತೆ. ಒಟ್ಟು ಆ ಸೀರೆ ನಮಗೆ ಇಷ್ಟವಾಗೋದಿಲ್ಲ. ಆವಾಗ ಬಿಟ್ಬಿಟ್ಟು ನಾವು ಇನ್ನೊಂದು ಅಂಗಡಿಗೆ ಹೋಗ್ತೀವಿ. ಅಂಥ ಹೊತ್ತಿನಲ್ಲಿ ಯಾವುದೇ ಮಾಲೀಕನಾಗಿ ನಮ್ಮನ್ನು ಫೋರ್ಸೇಬಲ್ ಆಗಿ ಇಲ್ಲ ಈ ಸೀರೆ ತೆಗೆದಿಟ್ಟು ನೀವು ತಗೊಳ್ಳೇಬೇಕು ಅನ್ನುವಂಥದ್ದು ಕಡ್ಡಾಯವಾಗಿ ನಮ್ಮನ್ನು ಹಿಡಿದಿಟ್ಟು ಅಥವಾ ಹೇಳುವಂಥದ್ದು ಅಧಿಕಾರ ಅವರಿಗೆ ಇರೋದಿಲ್ಲ. ಆಯ್ಕೆ ಮಾಡೋ ಹಕ್ಕು ನಮ್ಮಲ್ಲಿ ಇರೋದ್ರಿಂದ ನಾವು ಯಾವಷ್ಟು ಬೇಕಾದಷ್ಟು ಅಂಗಡಿಗಳನ್ನು ಹೋಗಿ ನಮಗೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ, ನಮಗೆ ಎಲ್ಲಿ ಇಷ್ಟಪಡುತ್ತೆ ಅಂಥಲ್ಲಿ ಹೋಗಿ ನಾವು ಖರೀದಿ ಮಾಡಬೇಕಂತ ಹಕ್ಕು ನಮಗೆ ಇದರ ಕೆಳಗಡೆ ಕೊಟ್ಟಿದ್ದಾರೆ. ನಿವೇದಿಸಿಕೊಳ್ಳುವ ಹಕ್ಕು ಅಂತ ಹೇಳ್ತಾರೆ. ಈಗ ಒಂದು ಮೋಸ ಆದ ಬಳಕೆದಾರ, ಫಾರ್ ಎಕ್ಸಾಂಪಲ್ ನಿಮ್ಮ ಟಿ ವಿ ಇದೆ ಹೇಳ್ತಾ ಇದೆ, ಈಗ ನನಗದು ಮ್ಯಾನುಫ್ಯಾಕ್ಚರ್ ಡಿಫೆನ್ಸ್ ಅಥವಾ ತಯಾರಿಕೆಯಲ್ಲೇ ಅದು ದೋಷಪೂರ್ಣಿತವಾಗಿರೋದ್ರಿಂದ ಅದನ್ನು ನಾನು ಏನು ಮಾಡಬೇಕಾಗತ್ತೆ, ಕೋರ್ಟಿಗೆ ಒಯ್ಯಬೇಕಾಗತ್ತೆ. ನಮ್ಮಲ್ಲಿ ಇದು ಯಾವುದೋ ಮಾಹಿತಿ ಇಲ್ಲ, ಯಾಕಂದರೆ ನಾವು ಈ ತಕರಾರನ್ನು ಪೊಲೀಸ್ ಸ್ಟೇಷನ್ಗೆ ಒಯ್ಯಲಿಕ್ಕೆ ಬರೋದಿಲ್ಲ. ಯಾಕೆ ಇಲ್ಲಿ ನಮಗೆ ಯಾವುದೋ ಅನ್ಯಾಯ ಆಗಿರೋದು ಒಂದು ಇಂಥ ಕೇಸುಗಳಿಗೆ ಅದು ಪೊಲೀಸ್ ಸ್ಟೇಷನ್ ಏನಿದೆ ಅದರದ ಪ್ರೊವಿಷನ್ಸ್ ಇರೋದಿಲ್ಲ, ಅಲ್ಲಿ ನಮಗೆ ಕೊಡೋದು ಅಂತ ಇರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ನಾವು ಸಪ್ರೇಟ್ ಆದ ಕಾಯ್ದೆ ಇರೋದ್ರಿಂದ ಅದಕ್ಕೆ ಸಪ್ರೇಟ್ ಆದ ಕೋರ್ಟ್ ಪ್ರೊಸೀಜರ್ಸ್ ಇರುತ್ತೆ, ಅಂದರೆ ಫೋರಮ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ ನಾವು. ಆ ಪ್ರೊಸೀಜರ್ ಪ್ರಕಾರ, ಆಯೋಗದ ಪ್ರಕಾರ ನಾವು ಇದನ್ನು ತಗೋತಾ ಇದ್ದೀವಿ. ಬಳಕೆದಾರ ಯಾವುದೇ ಎಲ್ಲಿ ಹೋಗಬೇಕು, ಅವನು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಅಂತಂಥೇಳಿ ಆ ಜಿಲ್ಲೆಗಳಲ್ಲಿ, ಕರ್ನಾಟಕ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಿದ್ದರೆ 31 ಜಿಲ್ಲೆಗೆ ಒಂದೊಂದು ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಇವತ್ತು ನಾವು ಮೈಸೂರಲ್ಲಿದ್ದೀವಿ ಅಂತಂದರೆ ಮೈಸೂರು ಜಿಲ್ಲೆಯ ಅಲ್ಲಿ ಒಂದು ಆಯೋಗ ಇರುತ್ತದೆ. ಆ ಆಯೋಗಕ್ಕೆ ನಾವು ಹೇಗೆ ಅದನ್ನು
ಕಂಪ್ಲೇಂಟ್ ಅಥವಾ ದೂರನ್ನು ಸಲ್ಲಿಸಬೇಕು ಅಂತಂದರೆ ಒಂದು ಬಿಳೆಯ ಹಾಳೆ ಒಳಗಡೆ ಹೇಗೆ ನಾವು ಒಂದು ಯಾವುದೋ ಒಂದು ಶಾಲೆಗೆ ಅಥವಾ ಬ್ಯಾಂಕಿಗೆ ಒಂದು ಅರ್ಜಿಯನ್ನು ಕೊಲ್ಲಿಸುವಂಥ ನಮಗೆ ನಿಯಮಾವಳಿ ಗೊತ್ತಿರುತ್ತವೆ. ಹಾಗೆ ಇಲ್ಲಿ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮೈಸೂರು, ಜಿಲ್ಲೆ ಮೈಸೂರು ಅಂತ ಹಾಕಿ ತಮ್ಮ ವಿಳಾಸವನ್ನು ಪೂರ್ತಿಯಾಗಿ ಬರೀಬೇಕಲ್ಲಿ. ಬರೆದು ಮೊಬೈಲ್ ನಂಬರು, ಇಮೇಲ್ ಐ ಡಿ, ತಮ್ಮದು ಏನೇನು ಇದು ತಮ್ಮ ಮಾಹಿತಿ ಇರುತ್ತಲ್ಲ ಆ ವ್ಯಕ್ತಿ ದೂರದಾರರ ವ್ಯಕ್ತಿ ಮಾಹಿತಿಯನ್ನು ಪೂರ್ಣವಾಗಿ ಬರೆದು ತಾವು ಏನೇನು ಮಾಡಿದೆ. ಫಸ್ಟು ನಾನಿವತ್ತು ತಮ್ಮ ಎಕ್ಸಾಂಪಲ್ ಟಿ ವಿದೇ ಹೇಳ್ತಾ ಇದ್ದರೆ ಇಷ್ಟು ಸರಿ ನೀವು ಆ ಟಿ ವಿ ಅಂಗಡಿಗೆ ಹೋಗಿ ಹೇಳಿ ಮಾಡಿದ್ದು ಒಂದು ಪ್ಯಾರಾಗ್ರಾಫದಲ್ಲಿ, ಮತ್ತು ಇನ್ನೊಂದು ಪ್ಯಾರಾಗ್ರಾಫಲ್ಲವೇ ಯಾವ್ಯಾವ ದೋಷಗಳಾಗಿದೆ, ನಿಮಗೆ ಏನೇನು ತೊಂದರೆಗಳಾಯಿತು ಅದನ್ನು ಬರೀಬೇಕು. ಮೂರನೇದೊಳಗೆ ನೀವು ಏನೇನೋ ಅದಕ್ಕೊಂದು ಒರಿಜಿನಲ್ ಯಾವಾಗಲೂ GST ಬಿಲ್ಲನ್ನು ಹಚ್ಚಬೇಕಾಗತ್ತೆ. ಏನಪ್ಪ GST ಬಿಲ್ಲು? ವಿತರಕ ಮಾಡೋ ಮುಂದೆ ಏನು ಹೇಳ್ತಾನೆ, ಮಾರಾಟಗಾರ ಮಾರೋ ಮುಂದೆ GST ಬಿಲ್ ತೊಗೋಬೇಡಿ, ಅನ್ನೆಸೆಸರಿ 3-4 ಸಾವಿರ ರೂಪಾಯಿ ಆಗುತ್ತೆ, ಹಾಗೆ ತೊಗೊಂಡೋಗಿ ನೀವು ಫ್ರೀ ಕೊಡ್ತೀನಿ ಅಂಥೇಳಿ ನಮಗೆ ಏನು ಮಾಡಿರ್ತಾನೆ, ಇದು ತಾವೆಲ್ಲ ಮಾತಾಡಿ ನ್ಯಾಯಗಾರಿಕೆ ಮಾತಾಡಿ ನಮಗೇನು ಮಾಡಿರ್ತಾನೆ ಅದನ್ನು ಹಾಕಿ ಕಳಿಸಿಬಿಟ್ಟಿರ್ತಾರೆ. ನಾವು ಅದು ಬಿಲ್ಲನ್ನು ತೊಗೊಳ್ಳಾರ್ದೆ ಆ ವಸ್ತುವನ್ನು ನಾವು ಮನೆಗೆ ತಂದುಬಿಟ್ಟಿರ್ತೀವಿ. ಈಗ ನಾನು ಹೋಗಿ ಅದರ ಮೇಲೆ ಒಂದು ದೂರನ್ನು ಸಲ್ಲಿಸಬೇಕಂದ್ರೆ ನನ್ನ ಹತ್ರ ಯಾವುದು ಮಾಹಿತಿ ಇಲ್ಲ, ಕೊಡೋಕ್ಕೆ ಮಾಹಿತಿ ಇಲ್ಲ ಅಂತಂದರೆ ನನ್ನ ಹತ್ರ GST ಬಿಲ್ ಇರೋದಿಲ್ಲ. ಅಂಥ ಹೊತ್ತಿನಲ್ಲಿ ನಾನು ಅಲ್ಲೇ ದೂರು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ನೀವೇನು ಮಾಡಬೇಕಂತ ಪ್ರತಿಯೊಂದು ಯಾವುದೇ ಒಂದು ವಸ್ತು 1000 ರೂಪಾಯಿ ಮೇಲಿರಲಿ 100 ರೂಪಾಯಿ ಮೇಲ್ಪಟ್ಟು ಯಾವುದೋ ಒಂದು ವಸ್ತು ಖರೀದಿ ಮಾಡಬೇಕಾದ್ರೆ ಅದಕ್ಕೆ GST ಬಿಲ್ಲನ್ನು ತಗೊಳ್ಳೋದು ನಾವು ಕಂಪಲ್ಸರಿ ಅಥವಾ ಕಡ್ಡಾಯವಾಗಿರುತ್ತದೆ ಅಂತ ನಾವು ಮನದಟ್ಟು ಮಾಡಿಕೊಳ್ಬೇಕಾಗುತ್ತೆ. ಯಾಕಪ್ಪ ಅಂತಾರೆ, ಆ GST ಬಿಲ್ ಇಲ್ಲದೆ ನಾನು ಅವನ ಮೇಲೆ ದೂರು ಸಲ್ಲಿಸೋಕ್ಕೆ ನಾನು ಬರೋದಿಲ್ಲ. ಅದಕ್ಕೆ ಅದೇ GST ಬಿಲ್ಲನ್ನು ನನಗೊಂದು ಎವಿಡೆನ್ಸ್ ಆಗುತ್ತೆ, ಅದೊಂದು ಸಾಕ್ಷಿ ಆಗುತ್ತೆ, ಅದರ ಮೇಲೆ ನಾನು ಒಯ್ದು ಅದನ್ನು ದೂರು ಸಲ್ಲಿಸುವಂಥದ್ದು ನನಗೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಪ್ರತಿ ಸಲ ಯಾವುದೇ ವಸ್ತುವನ್ನು ಖರೀದಿಸಿ ಮಾಡೋಕ್ಕೂ ಮುಂಚೆ ಅದರ ಬಿಲ್ಲನ್ನು ನಾವು ಕಾಯ್ದಿಟ್ಟುಕೊಳ್ಳೋದು ಮತ್ತು ಅದು ಉಪಯೋಗ ಬಂದಾಗ ಉಪಯೋಗಿಸೋದು ನಮಗೆ ಒಂದು ಕರ್ತವ್ಯವಾಗಿರುತ್ತದೆ. ಆ ಫಿರ್ಯಾದಿಯನ್ನು ದೂರನ್ನು ನಾನು ಏನು ಮಾಡ್ತೀನಿ, ಜಿಲ್ಲಾ ಗ್ರಾಹಕರ ಆಯೋಗಕ್ಕೆ ಸಲ್ಲಿಸಿದ ಮೇಲೆ ಅವರು ನನಗೆ ಆಗಿರುವಂಥ ಅನ್ಯಾಯ ಬಗ್ಗೆ ಪರಿಶೀಲಿಸಿ ಅದನ್ನು ಕೋರ್ಟಿನಲ್ಲಿ ಅಂದರೆ ಆಯೋಗದೊಳಗಡೆ ಅದನ್ನು ಕೇಸನ್ನು ನಡೆಸಲಿಕ್ಕೆ ಶುರು ಮಾಡ್ತಾರೆ. ಮೋಸ ಆದ ಬಳಕೆದಾರರು ತಮ್ಮ ಸಮಸ್ಯೆಯನ್ನು ನಿವೇದಿಸಿಕೊಳ್ಳಲು ಅವರ ನಿವೇದನೆ ಹಕ್ಕನ್ನು ನೀಡಲಾಗಿದೆ. ಬಳಕೆದಾರರು ಈ ಹಕ್ಕನ್ನು ಪ್ರತಿಪಾದಿಸಲು ವೇದಿಕೆಗೆ ಸ್ಥಾಪಿಸಲಾಗಿದೆ. ಗ್ರಾಹಕರಿಗೆ ಸಂಬಂಧಿಸಿದ ಕಾನೂನು, ನೀತಿ ನಿಯಮಗಳು ಇತ್ಯಾದಿ ರಚಿಸುವಾಗ ಅದರ ಅಭಿಪ್ರಾಯ ನಿವೇದನೆ ಮಾಡಿಕೊಳ್ಳಲು ಈ ಹಕ್ಕು ನೀಡಲಾಗಿದೆ. ಇದರಿಂದ ನಮಗೆ ನಿವೇದಿಸುವ ಹಕ್ಕು ಬಗ್ಗೆ ಒಂದು ಕಾನೂನು ಅಡಿಯಲ್ಲಿ ಇದೆ ಅಂತ ನಾವಿಂದು ತಿಳಿದುಕೊಳ್ಳಬಹುದು. ಪರಿಹಾರ ಬೇಡುವ ಹಕ್ಕು. ವಂಚನೆಗೆ ಒಳಗೆ ಬಳಕೆದಾರನು ತನ್ನ ಕುಂದುಕೊರತೆ ನಿವೇದಿಸಿಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ. ಇದಕ್ಕೆ ಜಿಲ್ಲೆ, ರಾಜ್ಯ, ರಾಷ್ಟ್ರ ವ್ಯಾಜ್ಯಗಳ ಪರಿಹಾರ ಆಯೋಗ ಸ್ಥಾಪಿಸಲಾಗಿದೆ. ಎಲ್ಲೆಲ್ಲಿ ಪರಿಹಾರ? ಒಂದನೇದಲ್ಲಿ ನಾವೆಲ್ಲಿ ಕೇಳ್ಕೊಂಡ್ವಿ, ಜಿಲ್ಲೆಯಲ್ಲಿ ಕೇಳ್ಕೊಂಡ್ವಿ. ಆ ಜಿಲ್ಲೆ ಒಳಗೆ ಅಕಸ್ಮಾತ್ ಆ ಪರಿಹಾರ ನನಗೆ ಅದು ನನ್ನ ಅಭಿಪ್ರಾಯದ ಪ್ರಕಾರ ಅಥವಾ ನನ್ನ ಇದ್ರ ಪ್ರಕಾರ ಅದು ದೊರಕಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ, ಅದನ್ನು ನಾನು ಮುಂದೆ ರಾಜ್ಯ ಆಯೋಗಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಒಂದು ಅಧಿಕಾರವನ್ನು ನಮಗೆ ಇಲ್ಲಿ ಕಾಯ್ದೆ ಅಡಿಯಲ್ಲಿ ಕೊಟ್ಟಿದ್ದಾರೆ. ಅದು ರಾಜ್ಯದ್ದು ನನಗೆ ಆಯೋಗದ ಪರಿಹಾರ ಕೊಡುವಂಥದ್ದು ನ್ಯಾಯ ಅದು ನನಗೆ ಸಮ್ಮತವಾಗಲಿಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ, ಅದೇ ನ್ಯಾಯವನ್ನು ನಾನು ಮುಂದೆ ಎಲ್ಲಿ ಒಯ್ತೀನಿ, ರಾಷ್ಟ್ರೀಯ ಗ್ರಾಹಕರ ಆಯೋಗಕ್ಕೆ ಒಯ್ಯುವಂಥ ಅಧಿಕಾರ ಇದೆ. ಅದಕ್ಕೆ ಕೋರ್ಟ್ ಲಿಮಿಟ್ ಅಥವಾ ಕೋರ್ಟ್ ಫೀಸ್ ಲಿಮಿಟ್ ಅಂತ ಹೇಳ್ತೀವಿ. ಒಂದೊಂದು ಈ ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ ಆಯೋಗಗಳನ್ನು ಸ್ಥಾಪಿಸೋಕ್ಕಿಂತ ಮುಂಚೆ ಆ ಜಿಲ್ಲಾ ಆಯೋಗದ ಅಧ್ಯಕ್ಷರಿಗೆ ಒಂದು ಪರಿಹಾರ ಕೊಡುವಂಥದ್ದು ಒಂದು ಲಿಮಿಟ್ ಅಂತ, ಅಥವಾ ಅವರಿಗೆ ನಿರ್ದಿಷ್ಟ ಇಷ್ಟು ಲಿಮಿಟ್ ಒಳಗಡೆ ನೀವು ಪರಿಹಾರ ಯಾರಾದರೂ ದೂರುದಾರ ಕೇಳಿದರೆ, ಬಳಕೆದಾರ ಕೇಳಿದರೆ ಅವರಿಗೆ ನೀವು ಗ್ರಾಹಕರಿಗೆ ಇಷ್ಟು ಒದಗಿಸುವಂಥದ್ದು ಇದೆ ಅಂತ ಅವರಿಗೆ ನಿಯಮಗಳನ್ನು ಹಾಕಿರ್ತಾರೆ. ಅದನ್ನು ನಾನು ನಮಗೆ ಮುಂದಿನದಲ್ಲಿ ಕಾಯ್ದೆಯಲ್ಲಿ ಹೇಳ್ತಾ ಇದ್ದೀನಿ. ಯಾವುದಪ್ಪ ಅದು? ಭಾರತದಲ್ಲಿ ಗ್ರಾಹಕರ ಆಯೋಗ ಅಧಿನಿಯಮದ ಪ್ರಕಾರ 3 ಥರ ಹಂತದಲ್ಲಿ ಆಯೋಗ ವ್ಯವಸ್ಥೆನೇ ಇರುತ್ತದೆ. ಪ್ರತಿ ಆಯೋಗದ್ದು ಬೇರೆ ಬೇರೆ ಹಣಕಾಸು ಮೌಲ್ಯದ ವ್ಯಾಜ್ಯಗಳ ವಿಚಾರಣೆ ಅಧಿನಿಯಮ. ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಇರುವಂಥದ್ದು ಜುಡಿಷನ್ನು ಅಥವಾ ಲಿಮಿಟ್ ಅಂತ ಹೇಳಿದರೆ 1 ಕೋಟಿ ರೂಪಾಯಿವರೆಗೆ ವ್ಯಾಜ್ಯಗಳನ್ನು ನಾವು ಅಲ್ಲಿ ಕೊಡಬಹುದು. ಇವತ್ತು ನನಗೆ ಪರಿಹಾರ ಬೇಕಾಗಿರ್ಬೋದು 1 ಕೋಟಿ ಮೌಲ್ಯದ್ದು ಇರುವಂಥ ದೂರ ಆಗಿದ್ದರೆ ಅದನ್ನು ನಾನು ಎಲ್ಲೇ ನನಗೆ ಸಂಬಂಧಪಟ್ಟಿರುವಂಥ
ಜಿಲ್ಲೆಯಲ್ಲಿ ಹೋಗಿ ಅದನ್ನು ನಾನು ಆಯೋಗಕ್ಕೆ ಸಲ್ಲಿಸುವಂಥದ್ದು ಒಂದು ಹಕ್ಕನ್ನು ನನಗೆ ಇರಲಿ. ನನ್ನ ದೂರು 1 ಕೋಟಿ ಮೇಲ್ಪಟ್ಟು 10 ಕೋಟಿ ಒಳಗಡೆ ಇದ್ದರೆ ವ್ಯಾಜ್ಯಗಳಿದ್ದ ಆ ವ್ಯಾಜ್ಯದ ದೂರನ್ನು ನಾನು ರಾಜ್ಯದ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ನಮ್ಮ ರಾಜ್ಯ ಕರ್ನಾಟಕವಾಗಿರೋದ್ರಿಂದ ನಾನು ಬೆಂಗಳೂರಲ್ಲಿ ಅದನ್ನು ಏನು ಮಾಡ್ತೀನಿ, ಆ ದೂರನ್ನು ಸಲ್ಲಿಸುವಂಥ ವ್ಯವಸ್ಥೆ ನಮಗೆ ಈ ಕಾಯ್ದೆ ಅಡಿಯಲ್ಲಿ ಇದೆ. ಇವು ಎರಡಕ್ಕೂ ನನಗೆ ಪರಿಹಾರದೇ ಇದ್ದರೆ ನಾನು ಹೆಚ್ಚಿನ ನನ್ನ ನ್ಯಾಯಕ್ಕಾಗಿ ನಾನು ಎಲ್ಲಿ ಹೋಗಬೇಕಾಗುತ್ತಂತಂದರೆ ರಾಷ್ಟ್ರೀಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ನವದೆಹಲಿಯಲ್ಲಿ ಇರುವಂಥ ನಮಗೆ ಗ್ರಾಹಕರ ಆಯೋಗಕ್ಕೆ ಕಮಿಷನ್ಗೆ ನಾನು ಒಂದು ದೂರನ್ನು ಸಲ್ಲಿಸುವಂಥ ಅಧಿಕಾರ ಅಥವಾ ನನಗೊಂದು ಹಕ್ಕನ್ನು ನನಗೆ ಈ ಕಾಯ್ದೆ ಅಡಿಯಲ್ಲಿ ಕೊಟ್ಟಿರುವುದು ಅಂತಂತೇಳಿ ತಮ್ಮವರಿಗೆ ತಿಳುವಳಿಕೆ ಹೇಳ್ತಾ ಇದ್ದೀನಿ. ಯಾವುದೇ ಗ್ರಾಹಕರಿಗೆ ವಸ್ತು ಅಥವಾ ಸೇವೆ ದೋಷ, ಕಳಪೆ ಗುಣಮಟ್ಟದ ಮೋಸವಾದರೆ, ಸೇವಾ ನ್ಯೂನತೆ ಆದರೆ ಅಂಥಲ್ಲಿ ನ್ಯಾಯ ಕೇಳುವ ಹಕ್ಕು ಈ ಸಂಬಂಧಿತ ಆಯೋಗಗಳಿಗೆ ಅರ್ಜಿ ಸಲ್ಲಿಸುವಂಥದ್ದು ಹಕ್ಕನ್ನು ನಮಗೆ ಇವರು ಕೊಟ್ಟಿರುತ್ತಾರೆ. ಈ ಆಯೋಗಗಳು ಹೇಗೆ ಕೆಲಸ ಮಾಡುತ್ತವೆ? ಪ್ರತಿ ಆಯೋಗ ಕೋರ್ಟಿನಲ್ಲೂ ನಾವು ಯಾವುದೇ ಆದ ವೈರೀಕರಣವಾಗಿ ಅಥವಾ ಭಿನ್ನ ಭಿನ್ನವಾಗಿ ಕೋರ್ಟನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ಈ ಗ್ರಾಹಕರ ಆಯೋಗ ಹೇಗೆ ಕೆಲಸ ಮಾಡುತ್ತದೆ ಅಂತಂದರೆ, ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಅಧ್ಯಕ್ಷರು, ಒಬ್ಬರು ಅಧ್ಯಕ್ಷರಿರುವರು, 2 ಸದಸ್ಯರು ಇರುತ್ತಾರೆ. ಒಬ್ಬರು ಒಂದು ಯಾವುದೋ NGO ಅಥವಾ ಸ್ವಯಂ ಸೇವಾ ಸಂಸ್ಥೆಯನ್ನು ಪ್ರತಿನಿಧಿಗಳಾಗಿರುತ್ತಾರೆ. ಈ 3 ಸರ್ಕಾರ ನೇಮಿತ ಅಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಇರ್ತಾರೆ. ನಾವು ದೂರ ಸಲ್ಲಿಸಿದ 3 ತಿಂಗಳ ಒಳಗಡೆ ನಮಗೆ ನ್ಯಾಯವನ್ನು ದೊರಕಿಸುವಂಥ ವ್ಯವಸ್ಥೆಯು ಈ ಕಾನೂನು ಅಡಿಯಲ್ಲಿ ಇದೆ ಅಂತ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತದೆ. ಯಾವುದೇ ಒಂದು ಸಮಸ್ಯೆಗೆ ದೇವರು ಕೀಲಿ ಕೈ ಇಲ್ಲದೆ ಕೈಯನ್ನು ಮಾಡುವುದಿಲ್ಲ. ಹಾಗೆ ಇವತ್ತು ನನಗೆ ಅನ್ಯಾಯ ಆಗಿದೆ ಅಂತ ನ್ಯಾಯಬದ್ಧವಾಗಿ ದೊರಕಿಸುವಲ್ಲಂತೂ ಈ ಸರ್ಕಾರ ಈ ಕೆಲಸವನ್ನು ಮಾಡ್ತಾ ಇದೆ. ಯಾವುದೇ ಒಂದು ಸಮಸ್ಯೆ ಬಂದಿದೆ ಅಂತಂದರೆ ನಮಗೆ ಹತ್ತಿರವಾದ ಆಯೋಗವು ಪರಿಹಾರ ಕೇಳುವಂಥದ್ದು ನಮಗೆ ಅಧಿಕಾರವಿದೆ. ಗ್ರಾಹಕರಾಗಿ ನಮಗೊಂದಿಷ್ಟು ಜವಾಬ್ದಾರಿಗಳನ್ನು ನಾವು ಕೊಟ್ಟಿದ್ದೇವೆ. ಏನಪ್ಪ, ಖರೀದಿಸುವ ಬಳಕೆದಾರರು ಯಾವುದೇ ವಸ್ತುವನ್ನು ವಿಮರ್ಶಕವಾಗಿ ದೃಷ್ಟಿಯನ್ನು ಹೊಂದಿರಬೇಕು. ತಾವು ಖರೀದಿಸುವ ಪದಾರ್ಥಗಳಿಗೆ ಹೆಚ್ಚು ಪ್ರಶ್ನೆಯನ್ನು ಕೇಳಬೇಕು, ಹೆಚ್ಚು ಮಾಹಿತಿಯನ್ನು ತೆಗೆದುಕೊಳ್ಳಬೇಕು. ಒಂದು ಸಣ್ಣ ಕೈಪಲ್ಯ ಅಂಗಡಿಯಲ್ಲಿ ಹೋಗುವಂತಾಗ ಅದು ಖರೀದಿ ಮಾಡುವ ಮುಂದೆ ನಾವು 108 ಸಲ ವಿಚಾರ ಮಾಡ್ತೀವಿ. ಅದೇ ಒಂದು ದೊಡ್ಡ ವಸ್ತುವನ್ನು ಖರೀದಿ ಮಾಡುವಾಗ ಇನ್ವೆಸ್ಟ್ಮೆಂಟ್ ಮಾಡುವಾಗ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ನಾವು 50 ಲಕ್ಷಗಟ್ಟಲೆ ನಾವೇನು ಮಾಡ್ತೀವಿ, ಒಂದು ಫ್ಲಾಟನೋ ಅಥವಾ ಅಪಾರ್ಟ್ಮೆಂಟೋ ಏನೋ ಖರೀದಿ ಮಾಡ್ತಿರ್ತೀವಿ. ಆ ಖರೀದಿ ಮಾಡೋಕ್ಕಿಂತ ಮುಂಚೆ ಆ ವಸ್ತುವಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನಾವು ಪರಿಶೀಲಿಸುವುದು ನಮ್ಮದು ಜವಾಬ್ದಾರಿಯಾಗಿದೆ. ಯಾರೋ ಒಬ್ಬರು ಪರಿಚಯಸ್ಥರು ಅಥವಾ ಏನೋ ಒಂದು ಜಾಹೀರಾತು ಒಂದು ಪೇಪರಲ್ಲೇ ಬಂದಿರ್ಬೋದು, ರೇಡಿಯೋದಲ್ಲೇ ಕೇಳ್ಬೋದು, ಎಲ್ಲೋ ಒಂದು ಬಂದಿರುವಂಥ ಜಾಹೀರಾತು, ಒಂದು ಪ್ಯಾಂಪ್ಲೇಟನ್ನು ಹಿಡಿದುಬಿಟ್ಟು ನಾವು ವ್ಯವಹಾರಗಳನ್ನು ಈ ದಿನದಲ್ಲೇ ಮಾಡ್ತಾಯಿದ್ದೀವಿ. ಇವೆಲ್ಲವೂ ನಮಗೆ ಮುಂದೆ ದೋಷಪೂರಿತವಾಗಿ ಕಾಣಬಹುದು. ಯಾವುದೇ ಒಂದು ವಸ್ತುವನ್ನು ಆಗಲಿ ಸೇವೆ ಆಗಲಿ ಖರೀದಿಸುವ ಮುಂಚೆ ಅದನ್ನು ನಾವು ಕಲಂಕುಷವಾಗಿ ನೋಡಿ ಅದನ್ನು ಕೇಳಿ ನಾವು ಮಾಡಬೇಕು. ಗ್ರಾಹಕರ ಹಕ್ಕುಗಳ ಸ್ಥಿತಿ ಬಂದಾಗೆಲ್ಲ ಅದರ ವಿರುದ್ಧವಾಗಿ ನಾವು ಎತ್ತಿ ನಿಲ್ಲಬೇಕು. ಈಗ ಒಂದು ನಾವು ನೀರಿನ ಬಾಟ್ಲಿ ತೊಗೊಳಕ್ಕೆ ಹೋಗ್ತೀವಿ, ಅವನೇನು ಮಾಡ್ತಾನೆ, ಬೇಸಿಗೆಯಲ್ಲಿ ಕೊಡುವ ಬಾಟ್ಲಿಯ ಬೆಲೆ ಅದು 15 ರೂಪಾಯಿ ಇರುತ್ತೆ. ಅದನ್ನೇ ಆ ಬೆಲೆ ಅವನೇನು ಮಾಡ್ತಾನೆ, ಚಳಿಗಾಲದಲ್ಲಿ 12 ರೂಪಾಯಿ ಕೊಡ್ತಾನೆ. ನಾವೇನು ಮಾಡ್ತೀವಿ, ಅದನ್ನು ಪರಿಶೀಲಿಸದೆ 15 ರೂಪಾಯಿ ಅಂದರೆ 15 ರೂಪಾಯಿ ಕೊಟ್ಟು ತೊಗೊಂಡ್ಬಿಡ್ತೀವಿ. ಯಾಕೆ? ನಮ್ಮಲ್ಲಿ ಏನಾಗಿದೆ, ಅವನು ಫ್ರಿಜ್ಜಲ್ಲಿಟ್ಟು ನಮ್ಮ ಸಲುವಾಗಿ ವಿತರಣೆ ಮಾಡುವುದರಿಂದ ಅದು ನಾವು ಕೊಡುವಂಥ 15 ರೂಪಾಯಿ ಅವನಿಗೆ ಮೌಲ್ಯವಾಧಾರಿತ ಅಂಥೇಳಿ ನಾವು ಅದನ್ನು ಖರೀದಿ ಮಾಡ್ತೀವಿ. ಇದು ನಮಗೆ ತುಂಬ ಗ್ರಾಹಕರ ಬೇಜವಾಬ್ದಾರಿತೆ ಆಗುತ್ತದೆ. ಅದನ್ನು ನಾವಲ್ಲಿ ಕೇಳೋದೇ ಇಲ್ಲ, ಅವನಿಗೆ ಮರು ಪ್ರಶ್ನೆನೇ ಮಾಡೋದಿಲ್ಲ. ನೀ 15 ರೂಪಾಯಿ ಯಾಕೆ ಮಾರ್ತಾ ಇದೆಯಾ, ಇದ್ರ ಬೆಲೆಯಲ್ಲಿ 12 ರೂಪಾಯಿ ಇದೆ, ಇನ್ನು 3 ರೂಪಾಯಿ ನೀ ಯಾಕೆ ತಗೋತಾ ಇದೆಯಾ ಅಂತ ನಾವು ಕೇಳೋದು ಅಂತ ನಮಗೆ ಮರು ಪ್ರಶ್ನೆ ಮಾಡುವಂಥದ್ದು ಒಂದು ನಮ್ಮಲ್ಲಿ ಸೌಜನ್ಯ ಅಥವಾ ಇದನ್ನು ನಾವು ಬಿಟ್ಟುಬಿಟ್ಟಿದ್ದೀವಿ. ಇನ್ನೊಂದು ಹೇಳಬೇಕಂದ್ರೆ, ಗ್ರಾಹಕರು ಖರೀದಿಸುವ ಇಚ್ಛು ಸರಕು ಪದಾರ್ಥಗಳು ಸೇವೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಜಾಹೀರಾತುಗಳು ಬಿಡುವಂಥ ಒಂದು ಭಾವಿಸಬಾರದು. ಫಾರ್ ಎಕ್ಸಾಂಪಲ್, ಇವತ್ತು ಸಚಿನ್ ತೆಂಡೂಲ್ಕರು ಅಥವಾ ಯಾರೋ ಒಬ್ಬರು ಒಂದು ವ್ಯಕ್ತಿ ಒಂದು ಜಾಹೀರಾತನ್ನು ನಮಗೆ ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ, ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತಂದು ಹೇಳ್ತಾರೆ. ಅದನ್ನು ನಾನು ಯಾಕಂದರೆ ಟಿ ವಿಯಲ್ಲಿ ಬರೋದರಿಂದ ಈ ಎಕ್ಸಾಂಪಲ್ ತಮಗೆ ಮನದಟ್ಟಾಗ್ಬೋದು ಮಕ್ಕಳಿಗೆ ಅಂತ ತಗೋತಾ ಇದ್ದೀವಿ. ಈಗ ಆ ಜಾಹೀರಾತು ಹಾಲಿನ
ಪೌಷ್ಟಿಕಾಂಶ ಹಾಲನ್ನು ಕುಡಿದು ಅದರೊಳಗೆ ನೀನು ಆ ಪದಾರ್ಥವನ್ನು ನೀನು ಸೇವನೆ ಮಾಡೋದ್ರಿಂದ ನಿನಗೆ ಜ್ಞಾಪಕನ ಶಕ್ತಿ ಜಾಸ್ತಿ ಆಗುತ್ತೆ ಅಥವಾ ನೀನು ಎತ್ತರವಾಗುತ್ತೀಯಾ ಅಂಥವಂಥವು ನಮಗೆ ಮನಸ್ಸಿನಲ್ಲಿ ಪರಿಣಾಮ ಬೀರಿರುವ ಹಾಗೆ ಅವು ಜಾಹೀರಾತುಗಳನ್ನು ನಮಗೆ ಕೊಡ್ತಾರೆ. ಆ ವಸ್ತುವನ್ನು ನಾವು ನಿಜವಾಗಿ ಸೇವನೆ ಮಾಡ್ತಾ ಹೋದರೆ ಅದು ನಮಗೆ ಎಷ್ಟು ಪಟ್ಟಿಗೆ ಕೆಲಸವನ್ನು ಕೊಡುತ್ತದೆ ಅದನ್ನು ನಾವು ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಅದು ಮೋಸದ ಜಾಹೀರಾತಾಗಿ ಪರಿಣಮಿಸುತ್ತದೆ. ಈಗ ಕುಳ್ಳವಾದ ವ್ಯಕ್ತಿ 10 ವರ್ಷಗಟ್ಟಲೆ ಅದನ್ನು ಕುಡಿತಾ ಹೋದರೆ ಅವನು ಎತ್ತರ ಆಗಬಹುದಾ? ಕಪ್ಪಿದ್ದವರು ಬೆಳ್ಳಗೆ ಆಗಬಹುದಾ? ಈ ಜಾಹೀರಾತುಗಳ ಮೂಲಕ ನನ್ನನ್ನು ಕೂದಲದೇ ಇರ್ಬೋದು, ತ್ವಚೆಯ ಬಗ್ಗೆ ಇರ್ಬೋದು, ಹಲ್ಲಿನ ಸಂರಕ್ಷಣೆ ಬರುವಂಥ ಜಾಹೀರಾತುಗಳಿರ್ಬೋದು, ಈ ಎಲ್ಲ ಜಾಹೀರಾತುಗಳು ನಮ್ಮನ್ನು ಯಾವ ರೀತಿಗೆ ಹೇಳ್ತಾ ಇದೆ, ಎಲ್ಲಿ ಒಯ್ಯುತ್ತವೆ ಅನ್ನೋದ್ರ ಬಗ್ಗೆನ ಮುಂದಿನ ಕಂತಿನಲ್ಲಿ ಅಥವಾ ಮುಂದಿನ ಇದರಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.